ನಮಸ್ಕಾರ. ಕ್ರಿಯೇಟ್ ಅಂಡ್ ಎಡಿಟ್ ಶೇಪ್ಸ್ ಎನ್ನುವ ಇಂಕ್ಸ್ಕೇಪ್ನ ಟ್ಯುಟೋರಿಯಲ್ಗೆ ಸ್ವಾಗತ. ಈ ಟ್ಯುಟೋರಿಯಲ್ನಲ್ಲಿ ನಾವು ತಿಳಿಯುವ ಅಂಶಗಳು ಇಂಕ್ಸ್ಕೇಪ್ನ ಬಗೆಗೆ, ಇಂಕ್ಸ್ಕೇಪ್ನ ಇಂಟರ್ಫೇಸ್ನ ಬಗೆಗೆ ಮತ್ತು ಮೂಲಭೂತ ಆಕಾರಗಳನ್ನು ರಚಿಸುವ ಬಗೆ, ಬಣ್ಣವನ್ನು ತುಂಬುವುದು ಮತ್ತು ಹ್ಯಾಂಡಲ್ಗಳನ್ನು ಬಳಸಿ ಆಕಾರಗಳನ್ನು ರೂಪಾಂತರಿಸುವ ಬಗೆ. ಈ ಟ್ಯುಟೋರಿಯಲ್ ಅನ್ನು ರೆಕಾರ್ಡ್ ಮಾಡುವಾಗ ನಾನು ಉಬುಂಟು ಲೈನಕ್ಸ್ನ 12.04ನೇ ಆವೃತ್ತಿಯ ಆಪರೇಟಿಂಗ್ ಸಿಸ್ಟಮ್ ಮತ್ತು ಇಂಕ್ಸ್ಕೇಪ್ನ 0.48.4ನೇ ಆವೃತ್ತಿಯನ್ನು ಉಪಯೋಗಿಸಿದ್ದೇನೆ. ಡ್ಯಾಶ್ ಹೋಮ್ಗೆ ಹೋಗಿ ಇಂಕ್ಸ್ಕೇಪ್ ಎಂದು ಟೈಪ್ ಮಾಡಿ. ಲೋಗೋ ಅನ್ನು ಡಬಲ್ ಕ್ಲಿಕ್ ಮಾಡಿ ಇಂಕ್ಸ್ಕೇಪ್ ಅನ್ನು ಓಪನ್ ಮಾಡಬಹುದು. ಇಂಟರ್ಫೇಸ್ನ ಮೇಲೆ ಮೆನು ಬಾರ್ ಮತ್ತು ಟೂಲ್ ಕಂಟ್ರೋಲ್ ಬಾರ್ಗಳನ್ನು ನೋಡಬಹುದು. ಇದರ ನಂತರ ಮೇಲ್ಭಾಗದಲ್ಲಿ ಮತ್ತು ಪಕ್ಕದಲ್ಲಿ ರೂಲರ್ಗಳಿರುತ್ತವೆ. ಇಂಟರ್ಫೇಸ್ನ ಬಲಭಾಗದಲ್ಲಿ ಕಮಾಂಡ್ ಬಾರ್ ಮತ್ತು ಸ್ನ್ಯಾಪ್ ಕಂಟ್ರೋಲ್ ಬಾರ್ಗಳನ್ನು ನೋಡಬಹುದು. ಟೂಲ್ ಬಾಕ್ಸ್ ಇಂಟರ್ಫೇಸ್ನ ಎಡಭಾಗದಲ್ಲಿ ಇರುತ್ತದೆ. ಮಧ್ಯದಲ್ಲಿರುವುದು ಕ್ಯಾನ್ವಾಸ್. ಇಲ್ಲಿಯೇ ನೀವು ಗ್ರಾಫಿಕ್ಸ್ ಅನ್ನು ರಚಿಸುವುದು. ಇಂಟರ್ಫೇಸ್ನ ಕೆಳಭಾಗದಲ್ಲಿ ಕಲರ್ ಪ್ಯಾಲೆಟ್ ಮತ್ತು ಸ್ಟೇಟಸ್ ಬಾರ್ ಅನ್ನು ನೋಡಬಹುದು. ಈಗ ಇಂಕ್ಸ್ಕೇಪ್ನಲ್ಲಿ ಕೆಲವು ಮೂಲಭೂತ ಆಕಾರಗಳನ್ನು ರಚಿಸುವುದು ಮತ್ತು ಬದಲಾಯಿಸುವುದನ್ನು ಕಲಿಯೋಣ. ಮೊದಲಿಗೆ ಸೆಲೆಕ್ಟ್ ಮತ್ತು ಟ್ರಾನ್ಸ್ಫಾರ್ಮ್ ಟೂಲ್ ಬಗೆಗೆ ಕಲಿಯೋಣ. ಇದನ್ನು ಸಾಮಾನ್ಯವಾಗಿ ಸೆಲೆಕ್ಟರ್ ಟೂಲ್ ಎನ್ನುತ್ತಾರೆ. ಇದು ಬಹಳ ಮುಖ್ಯ ಸಾಧನವಾಗಿದೆ. ಇದು ಟೂಲ್ ಬಾಕ್ಸ್ನ ಎಡಭಾಗದಲ್ಲಿರುತ್ತದೆ. ಈ ಸಾಧನದಿಂದ ಆಬ್ಜೆಕ್ಟ್ಗಳನ್ನು ಆರಿಸಬಹುದು, ರೂಪಾಂತರಿಸಬಹುದು ಮತ್ತು ಕ್ಯಾನ್ವಾಸ್ನಲ್ಲಿ ಅವುಗಳ ಸ್ಥಾನ ಬದಲಾಯಿಸಬಹುದು. ಹೊಸ ಇಂಕ್ಸ್ಕೇಪ್ ಫೈಲ್ ಅನ್ನು ತೆಗೆಯಲು ಫೈಲ್ ಅನ್ನು ಕ್ಲಿಕ್ ಮಾಡಿ, ನಂತರ ನ್ಯೂ ಎಂಬುದನ್ನು ಆರಿಸಿ ಡಿಫಾಲ್ಟ್ ಅನ್ನು ಕ್ಲಿಕ್ ಮಾಡಿ. ಈಗಾಗಲೇ ಇರುವ ಇಂಕ್ಸ್ಕೇಪ್ ಫೈಲ್ ಅನ್ನು ತೆರೆಯಲು ಫೈಲ್ನ ಮೇಲೆ ಕ್ಲಿಕ್ ಮಾಡಿ ಓಪನ್ ಎಂಬುದನ್ನು ಆರಿಸಿ. ಈಗಾಗಲೇ ರಚಿಸಿರುವ drawing_1.svg ಫೈಲ್ ಅನ್ನು ಓಪನ್ ಮಾಡೋಣ. ನಾನು ಇದನ್ನು ಡಾಕ್ಯುಮೆಂಟ್ಸ್ ಫೋಲ್ಡರ್ನಲ್ಲಿ ಸೇವ್ ಮಾಡಿದ್ದೆ. ಬಲಭಾಗದಲ್ಲಿರುವ ಓಪನ್ ಬಟನ್ ಅನ್ನು ಕ್ಲಿಕ್ ಮಾಡಿ. ನಾವು ಆಯತವನ್ನು ರಚಿಸಿದ್ದೆವು. ಈಗ ಆಯತವನ್ನು ಕ್ಲಿಕ್ ಮಾಡಿ. ಸಾಮಾನ್ಯವಾಗಿ ಆಯತದ ಬಣ್ಣ ಹಸಿರು ಆಗಿರುತ್ತದೆ. ಬಣ್ಣ ಬದಲಾಯಿಸಲು ಕೆಳಗಿರುವ ಕಲರ್ ಪ್ಯಾಲೆಟ್ ಅನ್ನು ಬಳಸೋಣ. ಹಾಗಾಗಿ ನಾನು ಕರ್ಸರ್ ಅನ್ನು ಕೆಳಗೆ ಸರಿಸುವೆ ಮತ್ತು ಕೆಂಪು ಬಣ್ಣವನ್ನು ಕ್ಲಿಕ್ ಮಾಡುತ್ತೇನೆ. ಆಯತದ ಬಣ್ಣ ಬದಲಾಗಿದ್ದನ್ನು ಗಮನಿಸಿ. ಆಯತದ ಸ್ಥಳ ಬದಲಾವಣೆ ಮಾಡೋಣ. ಹೀಗೆ ಮಾಡಲು ಆಯತದ ಮೇಲೆ ಎಲ್ಲಿಯಾದರೂ ಕ್ಲಿಕ್ ಮಾಡಿ. ಈಗ ಮೌಸ್ ಬಟನ್ ಅನ್ನು ಬಿಡದೆ ಕ್ಯಾನ್ವಾಸ್ನ ಮೇಲೆ ನಿಮಗೆ ಬೇಕಾದೆಡೆಗೆ ಎಳೆಯಿರಿ. ನಂತರ ಮೌಸ್ ಬಟನ್ ಅನ್ನು ಬಿಡಿ. ಸರಿಯಾಗಿ ನೋಡಲು ಝೂಮ್ ಮಾಡೋಣ. ಇದಕ್ಕಾಗಿ ಕಂಟ್ರೋಲ್ ಕೀಯನ್ನು ಒತ್ತಿ ಮತ್ತು ಮೌಸ್ನ ಸ್ಕ್ರೋಲ್ ಬಟನ್ ಅನ್ನು ಉಪಯೋಗಿಸಿ. ಆಯತದ ಸುತ್ತ ಬಾಣಗಳನ್ನು ನೋಡಬಹುದು. ಇವುಗಳನ್ನು ಹ್ಯಾಂಡಲ್ಗಳು ಎನ್ನುತ್ತಾರೆ. ಇವನ್ನು ಅಳೆಯಲು ಮತ್ತು ತಿರುಗಿಸಲು ಬಳಸುತ್ತಾರೆ. ಕರ್ಸರ್ ಅನ್ನು ಯಾವುದೇ ಹ್ಯಾಂಡಲ್ನ ಮೇಲೆ ಇಟ್ಟಾಗ ಹ್ಯಾಂಡಲ್ನ ಬಣ್ಣ ಬದಲಾಗುತ್ತದೆ. ಇದು ಆ ನಿರ್ದಿಷ್ಟ ಹ್ಯಾಂಡಲ್ ಆಯ್ಕೆಯಾಗಿದೆ ಮತ್ತು ಮರುಗಾತ್ರಗೊಳಿಸಲು ಸಿದ್ಧವಾಗಿದೆ ಎಂಬುದನ್ನು ಸೂಚಿಸುತ್ತದೆ. ಆಯತವನ್ನು ಅಳೆಯಲು ಅಥವಾ ಮರುಗಾತ್ರಗೊಳಿಸಲು ಯಾವುದೇ ಮೂಲೆಯ ಹ್ಯಾಂಡಲ್ ಅನ್ನು ಕ್ಲಿಕ್ ಮಾಡಿ ಮತ್ತು ಎಳೆಯಿರಿ. ನೀವು ಅದೇ ಆಕಾರ ಅನುಪಾತವನ್ನು ಇರಿಸಿಕೊಳ್ಳಲು ಬಯಸಿದಲ್ಲಿ ಮರುಗಾತ್ರಗೊಳಿಸುವಾಗ ಕಂಟ್ರೋಲ್ ಕೀಯನ್ನು ಹಿಡಿದುಕೊಳ್ಳಿ. ಆಯತದ ಉದ್ದ ಅಥವಾ ಅಗಲವನ್ನು ಬದಲಾಯಿಸಲು ಆಯತದ ಪಕ್ಕದ ಹ್ಯಾಂಡಲ್ಗಳನ್ನು ಬಳಸಿ. ಹ್ಯಾಂಡಲ್ ಅನ್ನು ಕ್ಲಿಕ್ ಮಾಡಿ ಎಡ ಅಥವಾ ಬಲಕ್ಕೆ ಎಳೆಯಿರಿ. ಆಯತದ ಅಗಲದಲ್ಲಿ ಆಗುವ ವ್ಯತ್ಯಾಸವನ್ನು ಗಮನಿಸಿ. ಈಗ ಆಯತದ ಉದ್ದವನ್ನು ಬದಲಾಯಿಸೋಣ. ಹಾಗಾಗಿ ನಾವು ಆಯತದ ಮೇಲಿನ ಅಥವಾ ಕೆಳಗಿನ ಹ್ಯಾಂಡಲ್ ಅನ್ನು ಕ್ಲಿಕ್ ಮಾಡಿ ಎಳೆಯೋಣ. ಆಯತದ ಉದ್ದದಲ್ಲಿ ಆಗುವ ಬದಲಾವಣೆಯನ್ನು ಗಮನಿಸಿ. ನಾವು ಟೂಲ್ ಕಂಟ್ರೋಲ್ ಬಾರ್ನಲ್ಲಿಯ ವಿಡ್ತ್ ಮತ್ತು ಹೈಟ್ ಪ್ಯಾರಾಮೀಟರ್ಗಳನ್ನು ಬದಲಾಯಿಸುವುದರಿಂದ ಕೂಡ ಆಯತದ ಎತ್ತರ ಮತ್ತು ಅಗಲವನ್ನು ಬದಲಾಯಿಸಬಹುದು. ನಾನು ವಿಡ್ತ್ ಅನ್ನು 400 ಎಂದು ಮತ್ತು ಹೈಟ್ ಅನ್ನು 200 ಎಂದು ಬದಲಾಯಿಸುತ್ತೇನೆ. ಈಗ ಆಯತದ ಗಾತ್ರದಲ್ಲಾದ ಬದಲಾವಣೆಯನ್ನು ಗಮನಿಸಿ. ಇದೇ ರೀತಿ X ಮತ್ತು Y ಆಕ್ಸಿಸ್ ಅನ್ನು ಬದಲಾಯಿಸುವುದರಿಂದ ಆಬ್ಜೆಕ್ಟ್ನ ಸ್ಥಳ ಬದಲಾವಣೆ ಮಾಡಬಹುದು. ಈಗ ಆಯತವನ್ನು ಹೇಗೆ ತಿರುಗಿಸುವುದು ಎಂಬುದನ್ನು ನೋಡೋಣ. ಇದನ್ನು ಮಾಡಲು ಆಯತದ ಮೇಲೆ ಮತ್ತೊಮ್ಮೆ ಕ್ಲಿಕ್ ಮಾಡಿ. ಈಗ ಮೂಲೆಯಲ್ಲಿರುವ ಹ್ಯಾಂಡಲ್ನ ಆಕಾರವು ಬದಲಾಗಿ ತಿರುಗಿಸುವುದಕ್ಕೆ ಸಿದ್ಧವಾಗಿರುವುದನ್ನು ನೋಡಬಹುದು. ನಾನು ಬಲಭಾಗದ ಮೇಲಿನ ಮೂಲೆಯ ಹ್ಯಾಂಡಲ್ ಅನ್ನು ಕ್ಲಿಕ್ ಮಾಡಿ ಆಯತವನ್ನು ತಿರುಗಿಸುತ್ತೇನೆ. ನೀವು ಪಕ್ಕದ ಯಾವುದೇ ಹ್ಯಾಂಡಲ್ಗಳನ್ನು ಕ್ಲಿಕ್ ಮಾಡಿ ಎಳೆದು ಆಯತವನ್ನು ಓರೆಗೊಳಿಸಬಹುದು. ನಾನು ಎಡಪಕ್ಕದ ಮಧ್ಯದ ಹ್ಯಾಂಡಲ್ ಅನ್ನು ಕ್ಲಿಕ್ ಮಾಡಿ ಮೇಲೆ ಅಥವಾ ಕೆಳಗೆ ಎಳೆದು ಆಯತವನ್ನು ಓರೆಗೊಳಿಸುತ್ತೇನೆ. ನಾನು ಮಾಡುತ್ತಿರುವಾಗ ಆಗುವ ಬದಲಾವಣೆಗಳನ್ನು ಗಮನಿಸಿ.
ಇನ್ನೊಂದು ಟ್ಯುಟೋರಿಯಲ್ನಲ್ಲಿ ನಾವು ಹ್ಯಾಂಡಲ್ಗಳ ಬಗೆಗೆ ಇನ್ನಷ್ಟು ತಿಳಿಯೋಣ. ಈಗ ಆಕಾರದ ಆಯ್ಕೆಯನ್ನು ರದ್ದುಗೊಳಿಸೋಣ. ಹೀಗೆ ಮಾಡಲು ಕ್ಯಾನ್ವಾಸ್ನ ಮೇಲೆ ಎಲ್ಲಿಯಾದರೂ ಅಥವಾ ಕ್ಯಾನ್ವಾಸ್ನ ಗಡಿಯಾಚೆ ಕ್ಲಿಕ್ ಮಾಡಿ. ಮೌಸ್ ಅನ್ನು ನಾನು ಮತ್ತೆ ಟೂಲ್ ಬಾಕ್ಸ್ನಲ್ಲಿ ಅದೇ ರೆಕ್ಟ್ಯಾಂಗಲ್ಗೆ ತರುತ್ತೇನೆ. ಈ ಟೂಲ್ ಅನ್ನು ಉಪಯೋಗಿಸಿ ನಾವು ಆಯತಗಳನ್ನು ಮತ್ತು ಚೌಕವನ್ನು ಚಿತ್ರಿಸಬಹುದೆಂದು ಟೂಲ್ ಟಿಪ್ ಹೇಳುತ್ತದೆ. ಹಾಗಾಗಿ ಮೊದಲು ಈ ಟೂಲ್ನ ಮೇಲೆ ಕ್ಲಿಕ್ ಮಾಡುತ್ತೇನೆ. ಚೌಕವನ್ನು ಚಿತ್ರಿಸಲು ಕಂಟ್ರೋಲ್ ಕೀಯನ್ನು ಒತ್ತಿ ಕ್ಯಾನ್ವಾಸ್ನ ಮೇಲೆ ಎಳೆಯಿರಿ. ಇದರ ಬಣ್ಣವನ್ನು ಗುಲಾಬಿ ಬಣ್ಣಕ್ಕೆ ಬದಲಾಯಿಸೋಣ. ನಿಮಗೆ ಒಂದು ಅಸೈನ್ಮೆಂಟ್, ಕ್ರಿಯೇಟ್ ಸರ್ಕಲ್ ಅಂಡ್ ಎಲಿಪ್ಸಸ್ ಎಂಬ ಟೂಲ್ ಅನ್ನು ಟೂಲ್ ಬಾಕ್ಸ್ನಲ್ಲಿ ಆಯ್ಕೆ ಮಾಡಿ ಕಂಟ್ರೋಲ್ ಕೀಯನ್ನು ಉಪಯೋಗಿಸಿ ಕ್ಯಾನ್ವಾಸ್ನ ಮೇಲೆ ವೃತ್ತವನ್ನು ರಚಿಸಿ. ಇದಕ್ಕೆ ನೀಲಿ ಬಣ್ಣ ತುಂಬಿ. ಇದು ನನ್ನ ವೃತ್ತ. ಈಗ ಈ ವೃತ್ತವನ್ನು ಹೇಗೆ ರೂಪಾಂತರಿಸುವುದು ಎಂಬುದನ್ನು ಕಲಿಯೋಣ. ಸ್ಟಾರ್ಟ್ ಮತ್ತು ಎಂಡ್ ಪ್ಯಾರಾಮೀಟರ್ಗಳನ್ನು ಬದಲಾಯಿಸಿ ನೀವು ವೃತ್ತದ ಆಕಾರವನ್ನು ಕಮಾನು ರೂಪಕ್ಕೆ ತರಬಹುದು. ಆಕಾರಗಳನ್ನು ಬದಲಾಯಿಸಲು ಟೂಲ್ ಕಂಟ್ರೋಲ್ ಬಾರ್ನಲ್ಲಿ 3 ಆಯ್ಕೆಗಳಿವೆ. ನಾನೀಗ ಸ್ಟಾರ್ಟ್ ಪ್ಯಾರಾಮೀಟರ್ ಅನ್ನು 100 ಎಂದು ಮತ್ತು ಎಂಡ್ ಪ್ಯಾರಾಮೀಟರ್ ಅನ್ನು -50 ಎಂದು ಬದಲಾಯಿಸುತ್ತೇನೆ. ವೃತ್ತದ ಆಕಾರವು ಈಗ ಕಮಾನಿನ ರೂಪ ತಳೆದಿರುವುದನ್ನು ನೀವು ಗಮನಿಸಬಹುದು. ನಾನೀಗ ಆರ್ಕ್ ಐಕಾನ್ ಅನ್ನು ಕ್ಲಿಕ್ ಮಾಡುತ್ತೇನೆ. ಆಕಾರದಲ್ಲಿ ಆದ ಬದಲಾವಣೆಯನ್ನು ನೀವು ನೋಡಬಹುದು. ನಾವು ಸರ್ಕಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಆಕಾರವನ್ನು ಪುನಃ ವೃತ್ತವಾಗಿ ಬದಲಾಯಿಸಬಹುದು. ಈಗ ಕ್ಯಾನ್ವಾಸ್ನ ಮೇಲಿರುವ ವೃತ್ತದ ಆಕಾರವನ್ನು ಪರಿಶೀಲಿಸೋಣ. 2 ಸ್ಕ್ವೇರ್ ಹ್ಯಾಂಡಲ್ಗಳು ಮತ್ತು 2 ಸರ್ಕ್ಯುಲರ್ ಹ್ಯಾಂಡಲ್ ಅಥವಾ ಆರ್ಕ್ ಹ್ಯಾಂಡಲ್ಗಳನ್ನು ಆಕಾರದ ಮೇಲೆ ಗಮನಿಸಿ. 2 ಸ್ಕ್ವೇರ್ ಹ್ಯಾಂಡಲ್ಗಳನ್ನು ವೃತ್ತದ ಆಕಾರವನ್ನು ದೀರ್ಘವೃತ್ತದ ಆಕಾರಕ್ಕೆ ಬದಲಾಯಿಸಲು ಉಪಯೋಗಿಸಬಹುದು. ಈ ಹ್ಯಾಂಡಲ್ಗಳನ್ನು ಮೇಲೆ ಕೆಳಗೆ ಅಥವಾ ಎಡ ಬಲಕ್ಕೆ ಎಳೆಯಿರಿ. ಆಕಾರದಲ್ಲಾಗುವ ಬದಲಾವಣೆಗಳನ್ನು ಗಮನಿಸಿ. 2 ಆರ್ಕ್ ಹ್ಯಾಂಡಲ್ಗಳು ಒಂದರ ಮೇಲೊಂದು ವ್ಯಾಪಿಸುತ್ತವೆ. ಆರ್ಕ್ ಹ್ಯಾಂಡಲ್ ಅನ್ನು ಕ್ಲಿಕ್ ಮಾಡಿ ಮತ್ತು ಅದನ್ನು ಅಪ್ರದಕ್ಷಿಣವಾಗಿ ತಿರುಗಿಸಿ. ಈಗ ನಾವು 2 ಆರ್ಕ್ ಹ್ಯಾಂಡಲ್ಗಳನ್ನು ನೋಡಬಹುದು. ಈ ಆರ್ಕ್ ಹ್ಯಾಂಡಲ್ಗಳನ್ನು ಉಪಯೋಗಿಸಿ ವೃತ್ತದ ಆಕಾರವನ್ನು ಕಮಾನಿನ ಆಕಾರವಾಗಿ ಬದಲಾಯಿಸಬಹುದು. ಇವುಗಳನ್ನು ಪ್ರದಕ್ಷಿಣೆ ಅಥವಾ ಅಪ್ರದಕ್ಷಿಣವಾಗಿ ತಿರುಗಿಸಿ ಆಕಾರದಲ್ಲಾಗುವ ಬದಲಾವಣೆಗಳನ್ನು ಗಮನಿಸಿ. ಈಗ ಟೂಲ್ ಬಾಕ್ಸ್ನಲ್ಲಿರುವ ರೆಕ್ಟ್ಯಾಂಗಲ್ ಟೂಲ್ನ ಮೇಲೆ ಕ್ಲಿಕ್ ಮಾಡಿ ಮತ್ತು ಚೌಕದ ಮೇಲೆ ಕ್ಲಿಕ್ ಮಾಡಿ. 2 ರಿಸೈಜ್ ಹ್ಯಾಂಡಲ್ಗಳು ಮತ್ತು 2 ಆರ್ಕ್ ಹ್ಯಾಂಡಲ್ಗಳನ್ನು ಆಕಾರದ ಮೇಲಿನ ಬಲ ಮೂಲೆಯಲ್ಲಿ ಗಮನಿಸಿ. ಮೊದಲಿನಂತೆಯೇ 2 ಆರ್ಕ್ ಹ್ಯಾಂಡಲ್ಗಳು ಒಂದರ ಮೇಲೊಂದು ವ್ಯಾಪಿಸಿವೆ. ಯಾವುದಾದರೂ ಒಂದು ಆರ್ಕ್ ಹ್ಯಾಂಡಲ್ನ ಮೇಲೆ ಕ್ಲಿಕ್ ಮಾಡಿ ಅದನ್ನು ಪ್ರದಕ್ಷಿಣಾಕಾರವಾಗಿ ತಿರುಗಿಸಿ. ಈಗ ನಾವು 2 ಆರ್ಕ್ ಹ್ಯಾಂಡಲ್ಗಳನ್ನು ನೋಡಬಹುದು. ನಾವು ಈ ಹ್ಯಾಂಡಲ್ಗಳನ್ನು ಬಳಸಿ ಚೌಕಗಳಿಗೆ ದುಂಡಾದ ಅಂಚುಗಳನ್ನು ಕೊಡಬಹುದು. ಅವುಗಳನ್ನು ಪ್ರದಕ್ಷಿಣೆ ಅಥವಾ ಅಪ್ರದಕ್ಷಿಣಾಕಾರವಾಗಿ ತಿರುಗಿಸಿ ಮತ್ತು ಆಕಾರದಲ್ಲಾಗುವ ಬದಲಾವಣೆಗಳನ್ನು ಗಮನಿಸಿ. ಈಗ ಟೂಲ್ ಬಾಕ್ಸ್ನಲ್ಲಿರುವ ಸ್ಟಾರ್ಸ್ ಅಂಡ್ ಪಾಲಿಗನ್ ಟೂಲ್ ಅನ್ನು ಆಯ್ಕೆ ಮಾಡಿ ಒಂದು ಪಾಲಿಗನ್ ಅನ್ನು ರಚಿಸೋಣ. ಇದು ಸರ್ಕಲ್ ಟೂಲ್ನ ಕೆಳಗೆ ಇದೆ. ಇದನ್ನು ಕ್ಲಿಕ್ ಮಾಡಿ. ನಾವು ಪಾಲಿಗನ್ ಅನ್ನು ಮೊದಲಿನಂತೆಯೇ ರಚಿಸಿ ಹಸಿರು ಬಣ್ಣವನ್ನು ತುಂಬೋಣ. ಸಾಮಾನ್ಯವಾಗಿ 5 ಮೂಲೆಯ ಪಾಲಿಗಾನ್ ಎಂದರೆ ಪಂಚಕೋನಾಕೃತಿ ಆಗುತ್ತದೆ. ಟೂಲ್ ಕಂಟ್ರೋಲ್ ಬಾರ್ ಅನ್ನು ನೋಡಿ. ಇಲ್ಲಿ ನಂಬರ್ ಆಫ್ ಕಾರ್ನರ್ಸ್ ಆಫ್ ಪಾಲಿಗನ್ ಈಸ್ 5 ಎಂದು ಇರುತ್ತದೆ. ನೀವು ಈ ಸಂಖ್ಯೆಯನ್ನು 4 ಎಂದು ಬದಲಾಯಿಸಿ ಚೌಕವನ್ನು ಮತ್ತು 3 ಎಂದು ಬದಲಾಯಿಸಿ ತ್ರಿಕೋನವನ್ನು ರಚಿಸಬಹುದು. ಹೀಗೆಯೇ ಇದನ್ನು ಹೆಚ್ಚಿಸಿ ಪಂಚಕೋನಾಕೃತಿ, ಷಡ್ಭುಜಾಕೃತಿಗಳನ್ನು ರಚಿಸಬಹುದು. ಪಾಲಿಗನ್ನ ಮೇಲೆ ರಿಸೈಜ್ ಹ್ಯಾಂಡಲ್ ಅನ್ನು ಗಮನಿಸಿ. ಇದನ್ನು ಪಾಲಿಗನ್ನ ಗಾತ್ರ ಬದಲಾವಣೆಗೆ ಅಥವಾ ತಿರುಗಿಸಲು ಬಳಸಬಹುದು. ಇದನ್ನು ನಕ್ಷತ್ರ ಆಕಾರಕ್ಕೆ ತರಲು ಟೂಲ್ ಕಂಟ್ರೋಲ್ ಬಾರ್ನಲ್ಲಿ ಪಾಲಿಗನ್ ಐಕನ್ನ ಪಕ್ಕಕ್ಕಿರುವ ಸ್ಟಾರ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಕ್ಷತ್ರ ಆಕಾರಕ್ಕೆ 2 ಹ್ಯಾಂಡಲ್ಗಳು ಇರುವುದನ್ನು ಗಮನಿಸಿ. ತುದಿಯಲ್ಲಿ ಒಂದು ಮತ್ತು ಸಂಧಿಯಲ್ಲಿ ಒಂದು. ಗಾತ್ರ ಬದಲಾಯಿಸಲು ಅಥವಾ ತಿರುಗಿಸಲು ಸ್ಟಾರ್ನ ತುದಿಯಲ್ಲಿರುವ ಹ್ಯಾಂಡಲ್ ಅನ್ನು ಕ್ಲಿಕ್ ಮಾಡಿ ಎಳೆಯಿರಿ. ಇನ್ನೊಂದು ಹ್ಯಾಂಡಲ್ ಅನ್ನು ಬಳಸಿ ನಾವು ನಕ್ಷತ್ರದ ಗಾತ್ರ ಬದಲಾಯಿಸಬಹುದು ಮತ್ತು ಓರೆಗೊಳಿಸಬಹುದು. ಅದನ್ನು ಕ್ಲಿಕ್ ಮಾಡಿ ಪ್ರದಕ್ಷಿಣಾಕಾರ ಅಥವಾ ಅಪ್ರದಕ್ಷಿಣಾಕಾರವಾಗಿ ತಿರುಗಿಸಿ ಮತ್ತು ರೂಪ ಹಾಗೂ ಗಾತ್ರದಲ್ಲಾಗುವ ಬದಲಾವಣೆಯನ್ನು ಗಮನಿಸಿ. ನಾವು ಈ ಟ್ಯುಟೋರಿಯಲ್ನ ಕೊನೆಗೆ ಬಂದಿದ್ದೇವೆ. ಸಾರಾಂಶ ತಿಳಿಯೋಣ. ಈ ಟ್ಯುಟೋರಿಯಲ್ನಲ್ಲಿ ನಾವು ಇಂಕ್ಸ್ಕೇಪ್ ಇಂಟರ್ಫೇಸ್ನ ಬಗೆಗೆ ಕಲಿತೆವು. ನಾವು ಕಲಿತ ಇತರ ಅಂಶಗಳು ಮೂಲಭೂತ ಆಕಾರಗಳಾದ ಆಯತ, ಚೌಕ, ವೃತ್ತ, ದೀರ್ಘವೃತ್ತ, ಪಾಲಿಗನ್ ಮತ್ತು ನಕ್ಷತ್ರಗಳನ್ನು ರಚಿಸುವುದು, ಆಕಾರಗಳಿಗೆ ಬಣ್ಣವನ್ನು ತುಂಬುವುದು ಮತ್ತು ಹ್ಯಾಂಡಲ್ಗಳನ್ನು ಬಳಸಿ ಆಕಾರಗಳನ್ನು ಬದಲಾಯಿಸುವುದು. ನಿಮಗಾಗಿ ಒಂದು ಅಸೈನ್ಮೆಂಟ್ ಇಲ್ಲಿದೆ. ಒಂದು ನೀಲಿ ಬಣ್ಣದ ಆಯತ, ಒಂದು ಕೆಂಪು ಬಣ್ಣದ ವೃತ್ತ, ಒಂದು ಹಸಿರು ಬಣ್ಣದ 7 ಭುಜದ ನಕ್ಷತ್ರಗಳನ್ನು ರಚಿಸಿ. ನಿಮ್ಮ ಅಸೈನ್ಮೆಂಟ್ ಹೀಗೆ ಕಾಣಬೇಕು.
ಕೆಳಗಿನ ಲಿಂಕ್ನಲ್ಲಿರುವ ವಿಡಿಯೋವನ್ನು ನೋಡಿರಿ. ಇದು ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ಅನ್ನು ವಿವರಿಸುತ್ತದೆ. ಒಳ್ಳೆಯ ಬ್ಯಾಂಡ್ವಿಡ್ತ್ ಇಲ್ಲದಿದ್ದಲ್ಲಿ ನೀವು ಇದನ್ನು ಡೌನ್ಲೋಡ್ ಮಾಡಿ ನೋಡಬಹುದು. ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ಟೀಮ್ ಸ್ಪೋಕನ್ ಟ್ಯುಟೋರಿಯಲ್ಗಳನ್ನು ಉಪಯೋಗಿಸಿ ಕಾರ್ಯಾಗಾರವನ್ನು ನಡೆಸುತ್ತದೆ. ಆನ್ಲೈನ್ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದವರಿಗೆ ಸರ್ಟಿಫಿಕೇಟ್ ಕೊಡುತ್ತದೆ. ಹೆಚ್ಚಿನ ಮಾಹಿತಿಗಾಗಿ contact@spoken-tutorial.org ಗೆ ಬರೆಯಿರಿ. ಸ್ಪೋಕನ್ ಟ್ಯುಟೋರಿಯಲ್ ಟಾಕ್ ಟು ಅ ಟೀಚರ್ ಪ್ರಾಜೆಕ್ಟ್ನ ಒಂದು ಭಾಗವಾಗಿದೆ. ಇದು ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಐಸಿಟಿ ಎಂಎಚಆರ್ಡಿ ಭಾರತ ಸರ್ಕಾರ ಎಂಬ ಸಂಸ್ಥೆಯಿಂದ ಬೆಂಬಲಿತವಾಗಿದೆ. ಈ ನಿಯೋಗದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯು spoken-tutorial.org/nmeict-intro ಎಂಬ ಲಿಂಕ್ನಲ್ಲಿ ದೊರೆಯುತ್ತದೆ. ನಾವು ಈ ಟ್ಯುಟೋರಿಯಲ್ನ ಕೊನೆಗೆ ಬಂದಿದ್ದೇವೆ. ಈ ಟ್ಯುಟೋರಿಯಲ್ನ ಅನುವಾದಕಿ ಬೆಂಗಳೂರಿನಿಂದ ಚೇತನ ಹಾಗೂ ಪ್ರವಾಚಕ ಐಐಟಿ ಬಾಂಬೆಯಿಂದ ರಾಕೇಶ್. ಧನ್ಯವಾದಗಳು.